ವೀಕ್ಷಕರೇ, MD ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರೇಯಾ. ಭಾರತಕ್ಕೆ ವಿಶ್ವದ ದೊಡ್ಡಣ್ಣನ ಸ್ಥಾನ ಶೀಘ್ರ. ನಾಲತವಾಡ ಎಷ್ಟು ಜನರು ಬಿಜೆಪಿ ಅಭಿಯಾನದಲ್ಲಿ ನೋಂದಾಯಿಸಿಕೊಳ್ಳುತ್ತಾರೋ ಅಷ್ಟು ಜನ ಮೋದಿಯವರು ದೇಶದ ಸೇವೆ ಸಲ್ಲಿಸಲು ಜನಿಸಿದಂತೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಮಾಂತಪ್ ಗೌಡ್ ಪಾಟೀಲ್ ಹೇಳಿದರು. ಸ್ಥಳೀಯ ಶ್ರೀ ವೀರೇಶ್ವರ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿಯವರ 74ನೇ ಜನ್ಮದಿನದ ಪ್ರಯುಕ್ತ ಪೂಜೆ ಸಲ್ಲಿಸಿದರು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಹಾಗೂ MS ಪಾಟೀಲ್ ಇವರ ತೋಟದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗಣ್ಯರಾದ ಮುನ್ನಾದನಿ ನಾಡ್ಗೌಡ್, MS ಪಾಟೀಲ್, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಜಗದೀಶ್ ಪಂಪನ್ನವರ್, ಮುತ್ತು ಅಂಗಡಿ, ಶ್ರೀ ರೂಢಗಿ, ಸಂಗಮೇಶ್ ಮೇಟಿ ಹಾಗೂ ಮದನಸ್ವಾಮಿ ಹಿರೇಮಠ್ ಮಾತನಾಡಿ, ದೇಶ ಈಗಾಗಲೇ ವಿಶ್ವದಲ್ಲೇ ಸದೃಢವಾಗಿದೆ. ಪ್ರತಿಯೊಂದು ಕ್ಷೇತ್ರ ವಲಯದಲ್ಲಿ ಹೆಮ್ಮರವಾಗಿ ಬೆಳೆದು ಅಭಿವೃದ್ಧಿಯನ್ನು ಕಾಣುತ್ತಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಥಕ್ಕೆ ಪಕ್ಷದ ಸಂಘಟನೆ ಅವಶ್ಯವಿದೆ ಎಂದರು. ಸಭೆಯಲ್ಲಿ ಸೇರಿದ ನೂರಾರು ಬಿಜೆಪಿ ಪಕ್ಷದ ಗಣ್ಯರು ಹಾಗೂ ಕಾರ್ಯಕರ್ತರು ಸ್ಥಳದಲ್ಲೇ ಆನ್ಲೈನ್ ಬಿಜೆಪಿ ಅಪ್ಲಿಕೇಶನ್ ಮೂಲಕ ಸದಸ್ಯತ್ವವನ್ನು ಪಡೆದುಕೊಂಡು ಸ್ಥಳೀಯ ಪ್ರತಿ ವಾರ್ಡಿನಲ್ಲೂ ಸದಸ್ಯತ್ವಕ್ಕೆ ಕಾರ್ಯಪ್ರವೃತ್ತರಾದರು. ಈ ವೇಳೆ ಬಿಜೆಪಿ ಯುವ ನಾಯಕ ಗಿರೀಶ್ ಗೌಡ್ ಪಾಟೀಲ್, ಪವಾರ್ ಬಸವರಾಜ್ ದೇಶಮುಖ್, ಸಂಗಮೇಶ್ ಮೇಟಿ, ಅಮರೇಶ್ ಹಟ್ಟಿ, ಸಂಗನಗೌಡ್ ಕುಳಗೇರಿ, ಶಿವಪುತ್ರಯ್ಯ ಸ್ಥಾವರ್ಮಠ್, KR ಯತ್ತಿನ್ಮನಿ, ಚನ್ನತ್ ಗೌಡ ಹಂಪನಗೌಡರ್, ಬಸವರಾಜ್ ತಿರುಮುಕೆ, ಚಂದ್ರಶೇಖರ್ ಗಂಗನಗೌಡರ್, ಪರಸಪ್ಪ ಕಸ್ಬೇಗೌಡರ್, ಶರಣಪ್ಪ ಗಂಗನಗೌಡರ್ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆಯಲ್ಲಿ ಡಾಕ್ಟರ್ IB ತಳ್ಳೊಳ್ಳಿ ಸೇರಿದಂತೆ ಹಲವರಿದ್ದರು. ಸಂಗಮೇಶ್ ಮೇಟಿ ನಿರೂಪಿಸಿ ವಂದಿಸಿದರು. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ, MD ಯೂಟ್ಯೂಬ್ ಚಾನಲ್, ನಾಲತ್ವಾಡ. ಅಭಿಯಾನವನ್ನು ಪ್ರಾರಂಭ ಮಾಡುವುದರ ಜೊತೆಗೆ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಹಂಚುವ ಮೂಲಕ ಅದು ಕೆಲಸವನ್ನು ಕೂಡ ಮಾಡಿ ಈಗ ನಾನೇ ಸದಸ್ಯತ್ವ ಅಭಿಯಾನ ಕೆಲಸಕ್ಕೆ ಬಂದಂಥ ಶ್ರೀಮಾನ್ ನಾಡಗೌಡರವರು, ಜಗು ಪಂಪಣ್ಣವರು, ಬಿರಾದರವರು ಹಾಗೂ BJP ಅಭಿಯಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮಗೆಲ್ಲರಿಗೂ ತಿಳಿಸುವುದೇನೆಂದರೆ, ಈಗ ಹ್ಯಾಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಉಸ್ತುವಾರಿ ಬಂದವರು ಅವ್ರು ಹೇಳಿದ ನಂತರ ಆ ಪ್ರಕಾರ ವಾರ್ಡ್ ವೈಸ್ ನಾವು ಮನೆಗೆ ಅಡ್ಡಾಡಿ 2 ದಿವಸ 3 ದಿವಸ ಹೋಗೋದಕ್ಕ ಮನೆ ಅಡ್ಡಾಡಿ ಕೆಲಸವನ್ನು ಮಾಡುವಂಥ ಕಾರ್ಯಕ್ರಮ ನೀವು ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ನಾವು ಎಷ್ಟು ಮಂದಿ ಮೆಂಬರ್ಶಿಪ್ ಮಾಡ್ತೇವೆ ಅಷ್ಟು ಮಂದಿ ನರೇಂದ್ರ ಮೋದಿ ಹುಟ್ಟಿಸಿದಾಗ ನಾವು ದೇಶದಲ್ಲಿ ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು ನಮ್ಮಲ್ಲಿ ಕಳಕಳಿಯ ಮನವಿ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನೇಕ ಕಾರ್ಯಕರ್ತರು ಇವತ್ತಿಗೆ ಹಿರಿಯರು ದನಿಯರು ಸಹಿತವಾದಂತಿಗೆ ನಮ್ಮ ಈ ಪಕ್ಷಕ್ಕೆ ಒಂದು ದೊಡ್ಡ ಬೆನ್ನೆಲುಬಾಗಿ ನಿಂತಾರ. ಅವ್ರ ಮುಖಾಂತರ ಈ ನಾರ್ತದ BJPಯನ್ನು, ಈ ಭಾಗದ BJPಯನ್ನು ಉನ್ನತ ಮಟ್ಟದಲ್ಲಿ ಏರ್ಸಕ್ಕೆ ಅವ್ರದ್ದು ಕೂಡ ಕಳಕಳಿ ಮಾಡಿದರು. ಇದು ಕಾರ್ಯಕ್ರಮ ಇಲ್ಲಿಗೆ ಬಿಡೋದು ಬೇಡ, ಮುಂದಿನ ದಿನಗಳಲ್ಲಿ ನಾವು ಸಮಸ್ಯೆ ಕೊಡ್ಕೊಂಡು BJP ಸದಸ್ಯತ್ವ ಅಭಿಯಾನವನ್ನು ನಾವು ಭಾಳ ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥ ಒಂದು ಮುನ್ನದನೆಯರ ಅಭಿಪ್ರಾಯವನ್ನು ಕೇಳಿ ನನಗೂ ಕೂಡ ಭಾಳ ಸಂತೋಷ ಆಯಿತು. ಅವ್ರ ಹತ್ರ ಕೂಡ BJP ಬಗ್ಗೆ ಭಾಳ ಅಭಿಮಾನ ಅದ. BJP ಪಕ್ಷವನ್ನು ಬಲಾಢ್ಯವಾಗಿ ಮಾಡದೇ ಇದ್ದರೆ ನಮ್ಮ ಭಾರತಕ್ಕೆ ಕುತ್ತು ಬರ್ತದೆ, ಭಾರತ ಜನರಿಗೆ ಇವತ್ತು ಕಷ್ಟ ಬರ್ತದೆ. ಅದಕ್ಕೆ ನಾವು BJP ಪಕ್ಷವನ್ನು ಮತ್ತೊಮ್ಮೆ ನಿರಂತರವಾಗಿ ಇದನ್ನು ಉಜ್ವಲವಾಗಿ ಬೆಳೆಸೋಣ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡವರು. ಅದಕ್ಕೆ ಈಗ ನಮ್ಮ ನಾಲ್ಕು BJP ಕಾರ್ಯಕರ್ತರು ಅವರಲ್ಲಿರ್ತಕ್ಕಂಥ ಹುರುಪು ಹುಮ್ಮಸ್ಸನ್ನು ನೋಡಿದ್ರೆ ನಾನು ಕೂಡ ನನಗೇನಿಸ್ತದ ನಿಮ್ಮ ಹುರುಪು ಹುಮ್ಮಸ್ ನೋಡಿದ್ರೆ ನಾನು ಎಷ್ಟು ಪುಣ್ಯ ಮಾಡಿ ಬಂದಿನಪ್ಪ, ನಿಮ್ಮ ಜೊತೆ ನಾನು ಬದುಕಕ್ಕೆ ಒಂದು ಆಸರೆ ಐತಲ್ಲ ಅನ್ನತಕ್ಕಂಥ ಭಾವನೆಯನ್ನು ಕೂಡ ನಾನು ಬರಲಿಕ್ಕೆ ನಿಜವಾಗ ನಾನು ಮೊದಲು ಬಿಜಾಪುರ ಇದ್ದಿದ್ದೆ. ಪುಟ್ಟು ಕಸಿ ನಿಮ್ಮೆಲ್ಲ ಬೆಂಬಲ, ನಿಮ್ಮ ಪ್ರೀತಿ ಎಲ್ಲ ನೋಡಿ ನಾನು ಅದನ್ನೆಲ್ಲ ಮನೆಗೆ ತೆಗೆದು ಎಲ್ಲ 24 ವರ್ಷ ನಿಮ್ಮ ಜೊತೆ ಇರ್ತೀನಿ, ನೀನು ಕೂಡ ಬಾಳುತ್ತೀನಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡವ್ ನಾನು ಕೂಡ. ಒಂದು ಸದೃಢವಾಗಿ ಒಂದು ಸಂಘಟನೆ ನಿರ್ಮಾಣ ಮಾಡೋದು ಇದರ ಮುಖ್ಯ ಉದ್ದೇಶ. ಇವತ್ತು ವಿಶ್ವದಲ್ಲಿ ಹಿಂದೆ ಕಮ್ಯುನಿಸ್ಟ್ ಪಕ್ಷ ಇತ್ತು,
4.5 ಕೋಟಿಗಿಂತ ಹೆಚ್ಚಿನ ಒಂದು ಸದಸ್ಯತ್ವ ಇತ್ತು. ಅದನ್ನೆಲ್ಲ ಮೀರಿ 10 ಕೋಟಿಗಿಂತ ಹೆಚ್ಚಿಗೆ ಇಶ್ಯೂದಾಗ ಯಾವುದಾದ್ರೂ ಒಂದು ಪಕ್ಷ ಇದ್ದದು BJP ಅನ್ನೋದು ನಮ್ದು ಹೆಮ್ಮೆ ಐತಿ. ಈ ವಿಶ್ವದಾಗ ಯಾವ್ದಾರ ಒಂದು ಪಾರ್ಟಿ ಹೆಚ್ಚಿನ ಸದಸ್ಯರು ಹೊಂದಿತ್ತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಅದಕ್ಕೋಸ್ಕರ ಈಗ ಎಲ್ಲ ಈಗ ಕಾಂಗ್ರೆಸ್ನಾಗ ಏನಪ್ಪ ಅಂದ್ರೆ ಎಲೆಕ್ಷನ್ ಬಂದಾಗ ಅಷ್ಟೇ ಇದು ಮಾಡ್ತಾರ. ನಮ್ದು ಹಂಗಲ್ಲ, ನಿರಂತರವಾಗಿರ್ಬೇಕು. ಅಂದ್ರೆ ಪ್ರತಿ ಒಂದು ಬೂತ್ನ್ಯಾಗ ಕನಿಷ್ಠ 300 ಇರಬೇಕು. ಹೆಚ್ಚಿಗೆ ನಿಮ್ಗೆ ಸಾಧ್ಯತೆ ಒಂದು ಬೂತ್ ಅಂದ್ರೆ ಮಿನಿಮಮ್ 500 ಇದ್ರೆ 600 ಹೋಟ್ ಇರ್ತಾವ. ಅದ್ರಾಗ 50% ಹೋಟ್ ನಮ್ಮದು ಇರ್ಬೇಕು ಅನ್ನೋದು ಒಂದು ಸಂಘಟನೆ ಉದ್ದೇಶ. ಮನ್ಯಾಗ ನಮ್ಮ ಮನ್ಯಾಗ ಇಕ್ಕಟ್ಟು ನಮ್ಮ ಓಣಿಯಾಗೊಳಗ ಒಟ್ಟು ಒಂದು ಬೂತ್ನ್ಯಾಗ ಕನಿಷ್ಠ 300 ಆಗ್ಬೇಕು. ಹೆಚ್ಚಿಗಿನ ಮಾಡಿದ್ರಿ ಅಂತ ತಪ್ಪಿಲ್ಲ, ಆದ್ರೆ ಕನಿಷ್ಠ 300 ಆಗುವಾಗ ನೋಡ್ಕೋಬೇಕಾಗೈತೆ. ಅದಕ್ಕೆ ಇದು ಒಬ್ಬರ್ಲಿತ್ರ ಸಾಧ್ಯ ಇಲ್ಲ. ಈಗ ಏನೈತೆ ಒಂದು 30 ಮಂದಿ 10 ಮಾಡಿದ್ರೆ 300 ಆಗ್ಬಿಡ್ತಾವ ಆ ವಾರ್ಡ್ನಾಗ. ಹಂಗ ನಾವ್ ಏನ್ ಮಾಡ್ಬೇಕು, ಒಂದು 30 ಮಂದಿ ಒಂದು ಗ್ರೂಪ್ ಮಾಡ್ಕೋಬೇಕು. ಗ್ರೂಪ್ ಮಾಡಿ ಅವ್ರಿಗೆ ಏನೈತೆ ಕೂಡ್ ಬಂದ್ರ ಅಂತಾರಲ್ಲ, ಇವತ್ತು ಸಂದರ್ಭ ಐತೆ. ನರೇಂದ್ರ ಮೋದಿ ಅವರ ಜನ್ಮದಿನದೊಳಗ ನೀವ್ ಮಾಡ್ಬೇಕಂತ ಏನೋ ಅಪೇಕ್ಷೆ ಇತ್ತು, ಏನ್ ಪಕ್ಷದ ಆ ರೀತಿ ಇತ್ತು, ಅದು ಗೊತ್ತಿಲ್ಲ. ಬಟ್ ಇವತ್ತು ಕಾಲ ಒಳ್ಳೆ ಕಾಲ ಕೂಡ ಬಂದೈತಿ. 100 ಮಂದಿ ಇದ್ರಿ ಎಲ್ಲರೂ ಕೂಡ ಗೊತ್ತಾಯ್ತಂದ್ರ ನಮ್ ಕೆಲಸ ಯಶಸ್ವಿ ಆಗುತ್ತೆ. ನಾವು ಬಿಜಾಪುರ ಜಿಲ್ಲೆ ಒಳಗ 2ನೇ ಸ್ಥಾನದೊಳಗೆ, ಮುದ್ದೇಬೇಳ ಮಂಡಲ 2ನೇ ಸ್ಥಾನದೊಳಗೆ ಹೋಗ್ತೀವಿ. ಏನಾದ್ರು ಮಾಡಿದ್ರೆ ನಾವು ಗ್ಯಾರಂಟಿ 1ನೇ ಸ್ಥಾನಕ್ಕೆ ಬರ್ತೀವಿ. ಅದ್ರ ಮಾತ್ರ ನಿಶ್ಚಿತ. ಎಲ್ಲರೂ ಕೂಡ ತಮ್ಮ ಮೊಬೈಲ್ ಅನ್ನ ಹೊರಗೆ ತೆಗೀರಿ. ಎಲ್ಲರೂ ತಮ್ಮ ಮೊಬೈಲ್ ನ ಹೊರಗೆ ತೆಗೀರಿ. ಏನ್ ಪ್ರಶ್ನೆ ನಿಮ್ಗೆ ಕೇಳೋದಿತ್ತಂದ್ರೆ ಕೈ ಎತ್ತಿ, ಅಲ್ಲೇ ಮಾತಾಡ್ಬೇಡಿ ದಯವಿಟ್ಟು. ಅದನ್ನ ಅದ್ರ ವಿಚಾರ ಆಮೇಲೆ ಹೇಳ್ತೀರಿ. ಈ ಸ್ಮಾರ್ಟ್ ಫೋನ್ ಇದ್ದವ್ರು ತೆಗೀರಿ, ಡೇಟಾ ಆನ್ ಮಾಡ್ರಿ, ಅಲ್ಲಿ ಪ್ಲೇ ಸ್ಟೋರಿಗೆ ಹೋಗ್ರಿ. Hey.